ಇಬ್ರು ಮಾತನಾಡಿದ್ರಿ. ಇಲ್ಲಿ ಒಂದು ಗಾದೆ ಇದೆ, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ. ಹಂಗೆ ಧನಂಜಯ್ ಸರ್, ಪ್ರಶ್ನೆ ಏನು ಅಂತಂದ್ರೆ ಬೇಸಿಕಲಿ ನೋಡಿ, ಈಗ ಈ ಕಾಂಪೌಂಡ್ ವಿಚಾರಕ್ಕೆನೆ ಬರೋಣ. JCB ಬರುತ್ತೆ, ನಾವು ಕಾಂಪೌಂಡ್ ಒಳಗ್ ಹೋಗಕ್ ಆದ್ರೆ ನಾವು ಕಾಂಪೌಂಡ್ ಹೊಡೆಯೋದಿಲ್ಲ, ಹೋಗಕ್ ಆಗ್ಲಿಲ್ಲ ಅಂದ್ರೆ ಕಾಂಪೌಂಡ್ ಹೊಡಿತೀವಿ ಪ್ಲಸ್ ₹1,000 ಎಕ್ಸ್ಟ್ರಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್, ಯಾವುದೇ ನಿಯಮ ತಂದ್ರೆ ಒಳ್ಳೇದಕ್ಕೇನೆ, ನಿಯಮ ತಂದ್ರೆ ಅದು ವಸೂಲಿಗೆ ಇನ್ನೊಂದು ಕ್ರಮ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಟೋಯಿಂಗ್, ಹೌದು ಕಣ್ಣಲ್ಲಿ ಪಾರ್ಕಿಂಗ್ ಮಾಡಿದವ್ರನ್ನ ಟೋ ಮಾಡಿಸ್ತೀವಿ ಅಂತ ಹೇಳಿದ್ರು. ಸರ್, ಟೋಯಿಂಗ್ ಅಲ್ಲಿ ಯಾವ್ಯಾವ ರೀತಿಯ ವಸೂಲಿ, ಕಾಂಗ್ರೆಸ್ ಸರ್ಕಾರ ಇರ್ತಾ ಅಂತ ಮಾತ್ರ ನಾನು ಹೇಳ್ತಿಲ್ಲ ಸರ್, ಯಾವ್ಯಾವ ರೀತಿ ವಸೂಲಿ ಆಯ್ತು ಅದಕ್ಕೆ ದಾರಿ ಮಾಡ್ಕೊಡ್ತು ಅನ್ನೋದು ನಾವು ಕಣ್ಣಾರೆ ಕಂಡಿದ್ವಿ. ಇದು ಮತ್ತೊಂದು ವಸೂಲಿಗೆ ಅವಕಾಶ ಆಗಬಾರ್ದು ಸರ್. ಯಾರೋ ಪಕ್ಕದವ್ರ ಸೈಟ್ ನೋಡ್ತಾನೆ ಗೊತ್ತಿಲ್ಲ, ನನ್ನ ಬೇಸಿಕ್ ಪ್ರಶ್ನೆ ಅಷ್ಟೇ ಸರ್, ವಸೂಲಿಗೆ ಅವಕಾಶ ಆಗಬಾರ್ದು. ಅಲ್ಲ, ಈಗ ಕಾನೂನುಗಳನ್ನ ಮಾಡ್ತಾ ಇರೋದೇ ವಸೂಲಿ ದಂಧೆಗ ಅನ್ನುವಂತ ಒಂದು ಪ್ರಶ್ನೆ ಬರ್ತಾ ಇದೆ. ಯಾಕೆ ಅಂತ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಮೇಡಮ್. ಈಗ ಕಸದ ವಿಚಾರ ಹೇಳಿದ್ರಿ, ಈ 2-3 ವರ್ಷದ ಮುಂಚೆ ನಮ್ಮ ಟ್ರಾಫಿಕ್ ಕಮಿಷನರ್ ಸಲೀಂ ಸರ್ ಇದ್ದಾಗ ಒಂದು ಆದೇಶ ಮಾಡಿದ್ರು. ಏನು, ಫುಟ್ಪಾತ್ ಮೇಲೆ ಓಡಾಡೋರ್ ಮೇಲೆ ನಾವು FIR ಹಾಕ್ಬಿಡ್ತೀವಿ, ಫುಟ್ಪಾತ್ ಮೇಲೆ ವೆಹಿಕಲ್ ಹೋದ್ರೆ FIR ಹಾಕ್ತಿವಿ, ಬ್ಲಾಕರ್ಸ್ ಗೆ FIR ಹಾಕ್ತಿವಿ, ಅದಾದ್ಮೇಲೆ ರೋಡ್ ಸೈಡ್ ಅಲ್ಲಿ ನಿಲ್ಲಿರೋರ್ಗೆ ನಾವು FIR ಹಾಕ್ತಿವಿ ಅಂತ ಒಂದು ಆದೇಶ ಕೊಟ್ರು. ಅದು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರು? ಇದುವರೆಗೂ ಎಷ್ಟು FIR ಗಳಾಗಿದ್ದಾವೆ? ಫುಟ್ಪಾತ್ ಮೇಲೆ ಹೋಗೋರ್ ಮೇಲೆ ಏನಾದ್ರು FIR ಗಳು ಹಾಕಿಲ್ಲ ವೆಹಿಕಲ್ ಗಳ ಮೇಲೆ. ಅದಾದ್ಮೇಲೆ ಈಗ ಕಸದ ಬಗ್ಗೆ ಬಂದ್ರೆ, ಕಸ ಜನರೇಟ್ ಯಾರು ಮಾಡ್ತಿದ್ದಾರೆ? ಈಗ ಸೈಟ್ ಓನರ್ ಗಳು ಮಾಡ್ತಿದಾರೆ. ಅವ್ರ ಲ್ಯಾಂಡ್ ಅಲ್ಲಿ, ಅವ್ರ ಸೈಟ್ ಅಲ್ಲಿ ಅವರೇ ಕಸ ಯಾರು ಹಾಕೋಣಲ್ಲಮ್ಮ. ಈ ಯಾರು ಸಹ ಅವ್ರ ಮನೇಲಿ ಅವ್ರ ಕಸ ಹಾಕೊಂಡಲ್ಲ, ಯಾರೋ ಬೇರೆಯವ್ರು ಬಂದು ಹಾಕಿರ್ತಾರೆ. ಆ ಯಾರು ಬಂದು ಹಾಕಿರ್ತಾರೋ ಅವರಿಗೆ ಪೆನಾಲ್ಟಿ ಹಾಕಿ ನೀವು. ಮತ್ತೆ ಇನ್ನೊಂದು, ಬರೀ ಗಲ್ಲಿಗಳಲ್ಲಿ ಇವತ್ತು ಬೆಂಗಳೂರಿನಲ್ಲಿ ವಿಜುವಲ್ ಪೊಲ್ಯೂಷನ್ಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಇದು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಯಾರೇ ಆದ್ರೂ ಬ್ಯಾನರ್ಗಳು ನೀವು ನೋಡ್ಬೇಕು, ಯಾರ್ದೋ ಒಬ್ಬ ರಾಜಕಾರಣಿ ವ್ಯಕ್ತಿ ಬರ್ತ್ಡೇ ಇತ್ತು ಅಥವಾ ಆನಿವರ್ಸರಿ ಇತ್ತು, ಅದು ನಾವು ಎಲ್ಲರದ್ದು ಜವಾಬ್ದಾರಿ ಇದೆ. ರಾಜಕೀಯ ಕಾಂಗ್ರೆಸ್, BJP, JDS ಆ ಏರಿಯಾ ಈ ಏರಿಯಾ ಅಂತ ನಾನು ಹೇಳಲ್ಲ ಮೇಡಮ್. ನಾನು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು, ಬಿಡದಿಯಲ್ಲೂ ಕೂಡ ಒಂದು ಈಗಾಗಲೇ ನಮ್ದು ಇನ್ಸಿನೇಟರ್ ಇದೆ, ಆಮೇಲೆ ನಮ್ದು ಕಣ್ಣೂರ್ ಅಂತಿದೆ, ಕನ್ನಳ್ಳಿ ಅಂತಿದೆ, ದೊಡ್ಡ ನಾಗಮಂಗಲ ಅಂತಿದೆ, ಮಂಡೂರು ಅಂತಿದೆ ಮೇಡಮ್. ಒಂದು 7-8 ಕಡೆ ಇದೆ ಮೇಡಮ್. ನಾನು ತಗೊಂಡೋಗಿ ಕಸ ಅಲ್ಲಿ ಹಾಕಿ ಬರ್ತಾರೆ. ಅದಕ್ಕೋಸ್ಕರ 39,000 ಕೋಟಿ ರೂಪಾಯಿಗಳನ್ನ ಮೊನ್ನೆ ಅದಕ್ಕೆ ಒಂದು ಇದು ಮಾಡಿದ್ರು, ಕಸ ಗುಡಿಸ್ಲಿಕ್ಕೆ. ಅದಕ್ಕೊಂದು 600-700 ಕೋಟಿ ಇರಲ್ಲ ಮೇಡಮ್. ನಾನು ಪ್ರಶ್ನೆ ಬರ್ತೀನಿ, ನಿಮ್ಗೆ ಆರಂಭದಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಹೇಳಿದೆ, ಕಸ ಯಾರಿಗೂ ಬೇಡ, ಮನೆಗೂ ಬೇಡ, ಮಂದಿರಕ್ಕೂ ಬೇಡ, ಮನಸ್ಸಿಗೂ ಬೇಡ, ಮಠಕ್ಕೂ ಬೇಡ, ಮಶಾಣಕ್ಕೂ ಬೇಡ. ಮಶಾಣದಲ್ಲಿ ಏನೋ ಇಲ್ಲಿ ತಂದು ಉಣ್ಬೇಕು, ಇಲ್ಲಿ ತಂದು ಸುಡ್ಬೇಕು, ಹಂಗೂ ಬರುತ್ತೆ ಮೇಡಮ್. ನೀವು ಇವತ್ತಿನ ಮುಂದಿನ 10 ವರ್ಷಕ್ಕೆ 20 ವರ್ಷಕ್ಕೆ ಬೆಂಗಳೂರು ತುಂಬಾ ಬೆಳೀತಾ ಇದೆ. ಬೆಂಗಳೂರು ನೀವು ಬೆಳೆಸ್ತಿದ್ರಲ್ಲ, ಬೆಳೀತಾ ಇದೆ. ಬೆಳೀತಿರೋ ನಗರಕ್ಕೆ ಮುಂದಕ್ಕೆ ಕಸದ ಸಮಸ್ಯೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಅಲ್ಲಿಂದ ನಿಮಗೆ ನಗರದಾದ್ಯಂತ ಅವ್ರು ಹೇಳಿದ್ರಲ್ಲ, ಪ್ಲೇಗೋ, ಆಳು ಮೂಳು, ಇದ್ರ ಜೊತೆಯಲ್ಲಿ ಮೇಡಮ್ ಗಲ್ಲಿಗೆ ಇವತ್ತು ನಾನ್ ವೆಜ್ ಅಂಗಡಿಗಳು ಓಪನ್ ಆಗ್ತಾ ಇದೆ, ಕೋಳಿ ಅಂಗಡಿ, ಅದು ಇದು ಮೇಡಮ್. ಅವರೆಲ್ಲ ತಂದು ಬೀದಿಯಲ್ಲೇ ಹಾಕ್ತಾವ್ರೆ ಮೇಡಮ್. ನಾನು ಚಾಮರಾಜಪೇಟೆಲ್ಲೇ ಹೇಳ್ತೀನಿ ಮೇಡಮ್, ಅವೆಲ್ಲ ಮೇಡಮ್ ಅದನ್ನೆಲ್ಲ ಯಾರು ತೆಗಿಬೇಕು, ಎಲ್ಲಿ ಹಾಕ್ತಾ ಇದ್ರ? ಆಮೇಲೆ ಇನ್ಸಿನೇಟರ್, ಹಾಸ್ಪಿಟಲ್ ವೇಸ್ಟ್ ಎಲ್ಲಿ ಹಾಕ್ತಾ ಇದೀರಪ್ಪ? ನೀವು ತಗೊಂಬನ್ನಿ, ಜಾಗೃತಿಗೊಳಿಸಿ, ನಾವು ನಿಮ್ ಕೈಲಿ ಜೋಡಿಸ್ತೀವಿ. ಏಕಾಏಕಿ ಹಿಂಗೆ ದೊಣ್ಣೆ ತಗೊಂಡು ಹೊಡೆದು ದಬ್ಬಾಳಿಕೆ ಮಾಡಿದ್ರೆ ನೀವು ಕೆಟ್ಟವರಾಗ್ತೀರಿ. ನೀವೆಲ್ಲ 1 ವರ್ಷ ಇರ್ತೀರಿ, ನೀವು 1 ವರ್ಷ ಇರ್ತೀರಿ, 1 ವರ್ಷ ತಗೊಂಡ್ಬನ್ರಿ. ನೇತೃತ್ವದ ಸರ್ಕಾರ ಕೂಡ ಇತ್ತು, ನಟರಾಜ್ ಗೌಡ್ರೆ ಬಂದೆ. BJP ಸರ್ಕಾರ ಇರ್ಬೇಕಾದ್ರೆ ನೀವು ಬಿಟ್ರಪ್ಪ ಕಸ, ನೀವು ಸೈಟಲ್ ಆದ್ರೂ ಹಾಕೊಳ್ಳಿ, ರೋಡಲ್ಲಿ ಯಾರೋ ಹಾಕೊಳ್ಳಿ, ಎಲ್ಲಾರು ಹಾಕೊಳ್ಳಿ, ಬಿಟ್ಬಿಟ್ರಿ ನೀವು. ಇವಾಗ ಕಾಂಗ್ರೆಸ್ ಸರ್ಕಾರ ಅದನ್ನ ತಿದ್ದೋಕ್ ಹೊರಟಿದೆ, ಬೆಂಗಳೂರನ್ನ ಬ್ಯೂಟಿಫೈ ಮಾಡ್ಲಿಕ್ಕೆ ಹೊರಟಿದೆ, ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟಿದೆ. ತಪ್ಪೇನು? ಇನ್ನೆಷ್ಟು ವರ್ಷ ಸರ್ ದಂಡ ನಾವು ಧಾರಾಳವಾಗಿ ಅವಕಾಶ ಕೊಡೋದು? ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ಗೌರವಿಸ್ತಾ ಇದ್ದೀನಿ ಮೇಡಮ್. ಮಾನ್ಯ DK ಶಿವಕುಮಾರ್ ಅವರ ಹಿಂದೆ ತಗೊಂಡಂತ ನೀತಿಗಳನ್ನು ನಾನು ಐ ರೆಸ್ಪೆಕ್ಟ್. ಯಾಕಂದ್ರೆ ಬೆಂಗಳೂರಿಗೆ ಏನೋ ಮಾಡಬೇಕು ಅನ್ನೋ ಕಳಕಳಿ. DK ಶಿವಕುಮಾರ್ ಏನೋ ಮಾಡಿಲ್ಲ, ಅವ್ರ ಕಳಕಳಿಯನ್ನು ಗೌರವಿಸ್ತೀನಿ. ಹೋಗಿದ ತಕ್ಷಣ ಅವಾಗ 3 ವರ್ಷದಲ್ಲಿ ಏನು ಇಲ್ಲದೆ ಸಿದ್ದರಾಮಯ್ಯನವ್ರ ಸರ್ಕಾರ ನೆಮ್ಮದಿಯಾಗಿದ್ದ ಸರ್ಕಾರ. ಇವರು ಬಂದ ಮೇಲೆ ಬೆಂಕಿಯನ್ನು ಉಳಿಸ್ತಾವ್ರಲ್ಲ ಮೇಡಮ್, ಅದನ್ನು ಕೂಡ ನಿಮಗೆ ತನ್ನ ಕಂದಾಯ ಟ್ಯಾಕ್ಸ್ ಹಾಕ್ಬಿಟ್ಟು ಫೈನ್ ಹಾಕ್ಬಿಟ್ಟು ನಿಮ್ಗೆ ರಸೀದಿ ಕೊಡಲ್ಲ. ನಿಮಗೆ ಕಂದಾಯ ಅಕೌಂಟ್ಗೆ ಹಾಕ್ತೀವಿ, ನಿಮ್ಗೆ ಕಂದಾಯದ ರಸೀದಿಲ್ಲ ಮೇಡಮ್. ಇದು
ಧನಂಜಯ್ ಸರ್ ಆಂಟಿಬಯೋಟಿಕ್ ಕೊಡ್ತೀನಿ ಅಂತಂದ್ರೆ ಆಂಟಿಬಯೋಟಿಕ್ ಕೊಟ್ಟು ಪ್ರಾಣವನ್ನ ಮಾಡ್ಲಿ ಆಡಳಿತ ನಡೆಸೋ ರೀತಿ ಕ್ಯಾಬಿನೆಟ್ ಸಚಿವರು ಬಿಜೆಪಿಗೆ ಏನ್ ಮಾತಾಡ್ತಿದ್ದೀನಿ ಇಬ್ರು ಮಾತನಾಡ್ರಿ. ಇಲ್ಲಿ ಒಂದು ಗಾದೆ ಇದೆ, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ. ಹಂಗೆ ಧನಂಜಯ್ ಸರ್ ಪ್ರಶ್ನೆ ಏನು ಅಂತಂದ್ರೆ ಬೇಸಿಕಲಿ ನೋಡಿ, ಈಗ ಈ ಕಾಂಪೌಂಡ್ ವಿಚಾರಕ್ಕೆನೆ ಬರೋಣ. JCB ಬರುತ್ತೆ, ನಾವು ಕಾಂಪೌಂಡ್ ಒಳಗ್ ಹೋಗಕ್ ಆದ್ರೆ ನಾವು ಕಾಂಪೌಂಡ್ ಒಡೆಯೋದಿಲ್ಲ, ಹೋಗಕ್ ಆಗ್ಲಿಲ್ಲ ಅಂದ್ರೆ ಕಾಂಪೌಂಡ್ ಹೊಡಿತೀವಿ ಪ್ಲಸ್ ₹1,000 ಎಕ್ಸ್ಟ್ರಾ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್, ಯಾವುದೇ ನಿಯಮ ತಂದ್ರೆ ಒಳ್ಳೇದಕ್ಕೇನೆ, ನಿಯಮ ತಂದ್ರೆ ಅದು ವಸೂಲಿಗೆ ಇನ್ನೊಂದು ಕ್ರಮ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಟೋಯಿಂಗ್, ಹೌದು ಕಂಡ್ನಲ್ಲಿ ಪಾರ್ಕಿಂಗ್ ಮಾಡಿದವ್ರನ್ನ ಟೋ ಮಾಡಿಸ್ತೀವಿ ಅಂತ ಹೇಳಿದ್ರು. ಸರ್, ಟೋಯಿಂಗ್ ಅಲ್ಲಿ ಯಾವ್ಯಾವ ರೀತಿಯ ವಸೂಲಿ, ಕಾಂಗ್ರೆಸ್ ಸರ್ಕಾರ ಇರ್ತಾ ಅಂತ ಮಾತ್ರ ನಾನು ಹೇಳ್ತಿಲ್ಲ ಸರ್, ಯಾವ್ಯಾವ ರೀತಿ ವಸೂಲಿ ಆಯ್ತು ಅದಕ್ಕೆ ದಾರಿ ಮಾಡ್ಕೊಡ್ತು ಅನ್ನೋದನ್ನ ನಾವು ಕಣ್ಣಾರೆ ಕಂಡಿದ್ವಿ. ಇದು ಮತ್ತೊಂದು ವಸೂಲಿಗೆ ಅವಕಾಶ ಆಗಬಾರ್ದು ಸರ್. ಯಾರೋ ಪಕ್ಕದವ್ರ ಸೈಟ್ ನೋಡ್ತಂದ್ರೆ ಅಂತಾನೆ ಗೊತ್ತಿಲ್ಲ, ನನ್ನ ಬೇಸಿಕ್ ಪ್ರಶ್ನೆ ಅಷ್ಟೇ ಸರ್, ವಸೂಲಿಗೆ ಅವಕಾಶ ಆಗಬಾರ್ದು. ಅಲ್ಲ, ಈಗ ಕಾನೂನುಗಳನ್ನ ಮಾಡ್ತಾ ಇರೋದೇ ವಸೂಲಿ ದಂಧೆಗ ಅನ್ನುವಂತ ಒಂದು ಪ್ರಶ್ನೆ ಬರ್ತಾ ಇದೆ. ಯಾಕೆ ಅಂತ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಮೇಡಮ್. ಈಗ ಕಸದ ವಿಚಾರ ಹೇಳಿದ್ರಿ, ನೀವು 2-3 ವರ್ಷದ ಮುಂಚೆ ನಮ್ಮ ಟ್ರಾಫಿಕ್ ಕಮಿಷನರ್ ಸಲೀಂ ಸರ್ ಇದ್ದಾಗ ಒಂದು ಆದೇಶ ಮಾಡಿದ್ರು. ಏನು, ಫುಟ್ಪಾತ್ ಮೇಲೆ ಓಡಾಡೋರ್ ಮೇಲೆ ನಾವು FIR ಹಾಕ್ಬಿಡ್ತೀವಿ, ಫುಟ್ಪಾತ್ ಮೇಲೆ ವೆಹಿಕಲ್ ಹೋದ್ರೆ FIR ಹಾಕ್ತಿವಿ, ಫುಟ್ಪಾತ್ ಬ್ಲಾಕರ್ಸ್ ಗೆ FIR ಹಾಕ್ತಿವಿ, ಅದಾದ್ಮೇಲೆ ರೋಡ್ ಸೈಡ್ ಅಲ್ಲಿ ಇಲ್ಲಿರೋರಿಗೆ ನಾವು FIR ಹಾಕ್ತಿವಿ ಅಂತ ಒಂದು ಆದೇಶ ಕೊಟ್ರು. ಆದ್ರೆ ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರು? ಇದುವರೆಗೂ ಎಷ್ಟು FIR ಗಳಾಗಿದಾವೆ? ಫುಟ್ಪಾತ್ ಮೇಲೆ ಹೋಗೋರ್ ಮೇಲೆ ಏನಾದ್ರು FIR ಗಳು ಹಾಕಿಲ್ಲ ವೆಹಿಕಲ್ ಗಳ ಮೇಲೆ. ಅದಾದ್ಮೇಲೆ ಈಗ ಕಸದ ಬಗ್ಗೆ ಬಂದ್ರೆ, ಕಸ ಜನರೇಟ್ ಯಾರು ಮಾಡ್ತಿದ್ದಾರೆ? ಈಗ ಸೈಟ್ ಓನರ್ ಗಳು ಮಾಡ್ತಿದಾರೆ. ಅವ್ರ ಲ್ಯಾಂಡ್ ಅಲ್ಲಿ, ಅವ್ರ ಸೈಟ್ ಅಲ್ಲಿ ಅವರೇ ಕಸ ಯಾರು ಹಾಕೋಣಲ್ಲಮ್ಮ. ಈ ಯಾರು ಸಹ ಅವ್ರ ಮನೆ ಅವ್ರ ಕಸ ಹಾಕೊಂಡಲ್ಲ, ಯಾರೋ ಬೇರೆಯವ್ರು ಬಂದು ಹಾಕಿರ್ತಾರೆ. ಆ ಯಾರು ಬಂದು ಹಾಕಿರ್ತಾರೋ ಅವರಿಗೆ ಪೆನಾಲ್ಟಿ ಹಾಕಿ ನೀವು. ಮತ್ತೆ ಇನ್ನೊಂದು, ಬರೀ ಗಲ್ಲಿಗಳಲ್ಲಿ ಇವತ್ತು ಬೆಂಗಳೂರಿನಲ್ಲಿ ವಿಜುವಲ್ ಪೊಲ್ಯೂಷನ್ ಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಇದು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಯಾರ್ಯಾದ್ರೂ ಬ್ಯಾನರ್ ಗಳು ನೀವು ನೋಡ್ಬೇಕು, ಯಾರ್ದೋ ಒಬ್ಬ ರಾಜಕಾರಣಿ ವ್ಯಕ್ತಿ ಬರ್ತ್ಡೇ ಇತ್ತೋ ಅಥವಾ ಆನಿವರ್ಸರಿ ಇತ್ತೋ ಅಥವಾ ಇನ್ಯಾರೋ ಬರ್ತಿದ್ದಾರೆ ಅಂದ್ರೆ ಇಡೀ ರೋಡ್ ಫುಲ್ಲು ಗಲೀಜೆ. ಆ ಗಲೀಜ್ಗಳನ್ನ ತಗೊಂಡೋಗಿ ಇವ್ರು ಎಲ್ಲ ಹಾಕ್ತಾರೆ. ಇವತ್ತು ಕನಕಪುರ ರೋಡ್ ಅಲ್ಲಿ ನೀವು ಬನ್ನಿ, ನಾವು ತೋರಿಸ್ತೀವಿ. ಇಡೀ ಪೊಲೀಸ್ ಸ್ಟೇಷನ್ ಎದುರುಗಡೆ ಕಟ್ಔಟ್ ಗಳು ನೋಡಬೇಕು, ಟ್ರಾಫಿಕ್ ಬ್ಲಾಕ್ ಅನ್ನ ಮಾಡಿ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಇದ್ರು ಸಹ ಏನೇ ಆಕ್ಷನ್ ಇಲ್ಲ. ಅವ್ರು ಇನ್ಫಾರ್ಮ್ ಮಾಡಿದ್ರು. ಅಂತ ವಿಚಾರದಲ್ಲಿ ಕಸ ಮಾಡಿದವರಿಗೆ ನೀವು ಪೆನಾಲ್ಟಿ ಹಾಕಿ, ಆದ್ರೆ ಸೈಟ್ ಓನರ್ಸ್ ಗಲ್ಲ ಅನ್ನೋದೇ ನಾವು ಮನೆ ಗ್ರಾಹಕರು. ನಟರಾಜ್ ಗೌಡ್ರೆ, ಒಂದು ಕ್ಲೀಶೆ ಆರೋಪ ಬನ್ನೇ ರಾಘವೇಂದ್ರ ಸರ್, ಕ್ಲೀಶೆ ಆರೋಪ ಏನು ಅಂತಂದ್ರೆ ಸರ್ಕಾರದ ಖಜಾನೆ ಖಾಲಿ ಆಗ್ಬಿಟ್ಟಿದೆ ಬಿಕಾಸ್ ಆಫ್ ಗ್ಯಾರಂಟಿ. ವಿರೋಧ ಪಕ್ಷಗಳು ಹೇಳೋದು ಖಜಾನೆ ಖಾಲಿ ಆಗಿರೋದಕ್ಕೆ ಎಲ್ಲೆಲ್ಲಿಂದ ದುಡ್ಡು ಮಾಡ್ಲಿಕ್ಕೆ ಸಾಧ್ಯನೋ ಎಲ್ಲಾ ಕಡೆಯಿಂದ ದುಡ್ಡು ಮಾಡೋಣ, ಸೈಟಲ್ಲಿ ಕಸ ಕಂಡ್ರೆ ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಅಥವಾ ದಂಡ ಹಾಕ್ಬಿಟ್ಟು ಅಲ್ಲೂ ದುಡ್ಡು ಮಾಡೋಣ ಅನ್ನೋ ಹಂತಕ್ಕೆ ಸರ್ಕಾರ ಹೋಗಿದೆ ಅನ್ನೋದು ಸರ್. ಮನೆ ಮುಂದೆ ಕಾರ್ ನಿಲ್ಸಿದ್ರು, ಬೈಕ್ ನಿಲ್ಸಿದ್ರು ನಾವು ದುಡ್ಡು ವಸೂಲಿ ಮಾಡ್ತೀವಿ. ಈಗ ನೋಡಿ, ಈಗ ಅಡ್ಡಾದಿಡ್ಡಿಯಾಗಿ ವಾಹನಗಳು ನಿಲ್ಲಬಾರ್ದು. ಒಂದು ಅಡ್ಡಾದಿಡ್ಡಿಯಾಗಿ ವಾಹನಗಳು ನಿಲ್ಲಬಾರ್ದು. ಕೆಲವರು ತಮ್ಮ ಮನೆ 3 ವೆಹಿಕಲ್ 4 ವೆಹಿಕಲ್ ಅವರೇ ಮಾತ್ರ ಇಡೀ ರಸ್ತೆಯಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಅವಕಾಶ ಇಲ್ದಂಗೆ ಓಡಾಡಕ್ಕೂ ಕಂಜೆಸ್ಟ್ ಮಾಡಿ ಮಾಡೋದು ಆಗಬಾರ್ದು. ಅದನ್ನೇ ಅದಕ್ಕೆ ಮಾಡ್ತಾರೆ. ಎರಡನೇ ಭಾಗ ಅಂದ್ರೆ ಬೆಂಗಳೂರಿನಲ್ಲಿ ಸಾವಿರಾರು ವೆಹಿಕಲ್ಗಳು ಫುಟ್ಪಾತ್ ಮೇಲೆ ನಿಂತವೆ. ಅದನ್ನ ಇತ್ತಿಲ್ಲ 6 ತಿಂಗಳಿಂದ 8 ತಿಂಗಳಿಂದ 3 ತಿಂಗಳಿಂದ ಫುಟ್ಪಾತ್ ಮೇಲೆ ವೆಹಿಕಲ್ಗಳು ಅನಾಥ ವೆಹಿಕಲ್ಗಳು ಇದ್ರೆ ಅವನು ತೆಗೆದು. ಆಮೇಲೆ ಯಾರು ಸ್ವಚ್ಛ ಬೆಂಗಳೂರು ಆಗಬೇಕಾದ್ರೆ ಈ ಕಸ ಎತ್ತಬೇಕಾದ್ರೆ ಈಗ ಕಸ ಇದೆಯಲ್ಲ, ಈ ಕಸ ನಿರ್ಮೂಲನೆ ಆಗಬೇಕು, ಸ್ವಚ್ಛ ಬೆಂಗಳೂರು ಆಗಬೇಕು, ಕಸ ಮುಕ್ತ ಬೆಂಗಳೂರು ಆಗಬೇಕು, ಶೂನ್ಯ ಕಸದ ಬೆಂಗಳೂರು ಆಗಬೇಕು ಅಂತ ಈ ಒಂದು ಅಭಿಲಾಷೆ ಅಷ್ಟೇ ಹೊರತು ಅದಕ್ಕಾಗಿ ಎಲ್ಲರ ಪಾಲ್ಗೊಳ್ಳುವಿಕೆ ಆಯ್ತು. ವೆರಿ ವೆಲ್ಕಮಿಂಗ್ ಏನು ಅಂತಂದ್ರೆ 69% ಜನಕ್ಕೆ, ನಮ್ಮ ವೀಕ್ಷಕರ ಪೈಕಿ 69% ಜನಕ್ಕೆ ಅನಿಸ್ತಾ ಇದೆ ಈಗೇನ್ ಸರ್ಕಾರ ನಿಯಮ ತರ್ಲಿಕ್ಕೆ ಹೊರಟಿದೆಯಲ್ಲ ಅದು ಕರೆಕ್ಟ್ ಇದೆ ಅಂತ ಹೇಳಿ. ನಿಯಮ ಕರೆಕ್ಟೇ ಸರ್, ಆದ್ರೆ ಇದು ವಸೂಲಿಗೆ ಮತ್ತದೇ ಪ್ರಶ್ನೆ, ವಸೂಲಿ ಹಾದಿ ಆಗಬಾರ್ದು. ರಾಘವೇಂದ್ರ ಅವರು ಮೇಡಮ್, ನಾನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಸೊ ಕೆಲವೊಂದು ನಿಯಮಗಳು ಮಾಡಿದಾಗ ಅದರಲ್ಲಿ ಗುಡ್ ಬ್ಯಾಡ್ ಎಲ್ಲಾನು ಇದ್ದೇ ಇರ್ತದೆ. ಸೊ ವಸೂಲಿಗೆ ಅವಕಾಶ ಮಾಡಕ್ ಕೊಡಬಾರ್ದು ಅಂತ ಹೇಳಿದ್ರೆ
ನಾವು ಜನಗಳೇ ಆದಂತ ನಾವುಗಳೇ ಕ್ಲೀನ್ ಮಾಡ್ಕೊಡ್ಬೇಕು. ಸರ್ಕಾರದ ಬಿಬಿಎಂಪಿಗೆ ನಾವೇಂತಿಗೆ ಜಿಬಿಎಗೆ 30,000 40,000 ಕೊಡ್ಬೇಕು. ಒಂದು ಏನು 30-40 ಕ್ಲೀನ್ ಮಾಡ್ಕೊಳಕ್ಕೆ. ಅವ್ರು 30-40 ಏನಂತ ಹೇಳಿದ್ರೆ ಕಾಂಪೌಂಡ್ ಗೋಡೆ ಇದ್ರೆ 13,000, ಕಾಂಪೌಂಡ್ ಗೋಡೆ ಇರುವ ಖಾಲಿ ನಿವೇಶನ ಇದ್ರೆ 14,000. ಸೊ ತ್ಯಾಜ್ಯ ಅವಶೇಷಗಳ ಸಾಗಾಣಿಕೆ ವೆಚ್ಚ 38,400. ಎಲ್ಲ ಸೇರಿಸಿದ್ರು 50,000 ಯಾಕೆ ಕೊಡ್ಬೇಕು ನಾವು? ನಾವೇ ಕ್ಲೀನ್ ಮಾಡ್ಕೊಳ್ಳೋಣ. ನಾವೇ ಕ್ಲೀನ್ ಮಾಡ್ಕೊಳ್ಳೋಣ. ಅದೇ ಎತ್ತರದವರು ನನಗೆ ಚರ್ಚೆಗೆ ಡೆಸಿಗ್ನೇಟೆಡ್ ಏರಿಯಾ ಇಲ್ಲ. ಅದನ್ನು ಕೂಡ ಕೃಷ್ಣ ಬೈರೇಗೌಡರು ಮುಂದಿನ ಹಂತದಲ್ಲಿ ಅದನ್ನು ಹೇಳಿ ಎರಡು ಬಹಳ ಪ್ರಮುಖವಾದ ವಿಚಾರ ನಟರಾಜ್ ಕೂಡ ಒಪ್ಕೊಂಡ್ರು. ನನಗೆ ಚರ್ಚೆ ಸರಿಯಾಗಿದ್ದಷ್ಟೇನೆ ಇಲ್ಲ, ಎಲ್ಲಿ ಹಾಕಬೇಕು ಅನ್ನೋದನ್ನ ತಿಳಿಸ್ಲಿ. ಹಾಕೋಕೆ ಸರ್ಕಾರದ ಕಡೆಯಿಂದ ಕೂಡ ಪ್ರೋತ್ಸಾಹನೆ, ದಂಡ ಅಲ್ಲ ಪ್ರೋತ್ಸಾಹನೆ ಸಿಗ್ಲಿ, ಸಹಕಾರ ಸಿಗ್ಲಿ. ಇದರ ಜೊತೆಗೆ ಈ ನಿಯಮ ನಾಗರಿಕರಿಗೆ ಬರೆ ಅನ್ನಿಸಬಾರದು. ನಿಜವಾಗ್ಲೂ ನಗರವನ್ನ ಸ್ವಚ್ಛ ಮಾಡಲಿಕ್ಕೆ ಪ್ರೇರೇಪಿಸೋ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡೋ ಹಂತದಲ್ಲಿ ಸರ್ಕಾರ ಹೋಗ್ಲಿ ಅಂತ